ಮಹಾದ್ವಾರದ ಲೋಕಾರ್ಪಣೆ ಎನ್ನುವಂತಹದ್ದು ಆಗಿದೆ. ಇದು ಒಂದು ದೇವಸ್ಥಾನಕ್ಕೆ ಕೇವಲ ದ್ವಾರ ಮಾತ್ರ ಅಲ್ಲ, ಅದು ನಮ್ಮ ಜೀವನದ ಉನ್ನತಿಗೆ ಕಾರಣವಾಗುವಂತಹ ಒಂದು ದ್ವಾರ ಕೂಡ ಹೌದು. ಯಾಕೆ ಅಂತ ಕೇಳಿದರೆ, ಅಲ್ಲಿಂದ ಒಳಗೆ ಬಂದ ಮೇಲೆ ನಾವು ದರ್ಶನವನ್ನು ಮಾಡ್ತಾ ಇರುವಂಥದ್ದು ಚೆನ್ನಕೇಶವನ ದೇವರ ದರ್ಶನಕ್ಕಾಗಿ ಅಲ್ಲಿಂದ ಬರುವಂಥದ್ದು. ಅದು ನಮಗೆ ಒಂದು ಭಾಗ್ಯವನ್ನು ತೋರಿಸ್ತದೆ, ದೇವರ ದರ್ಶನ ಅನ್ನುವಂಥದ್ದು. ಹಾಗಾಗಿ ಆ ಮಹಾದ್ವಾರ ನಮಗೆ ಒಂದು ಉನ್ನತಿಗೂ ಕಾರಣವಾಗ್ತದೆ, ಶ್ರದ್ಧಾ ಭಕ್ತಿಗೂ ಒಂದು ಕಾರಣವಾಗ್ತದೆ. ಅಂತಹ ಮಹಾದ್ವಾರವನ್ನು ಇವತ್ತಿನ ದಿವಸ ನೀವೆಲ್ಲ ಸೇರಿಕೊಂಡು ಕಟ್ಟಿದ್ದೀರಿ, ಅಂತಹ ಸುಂದರವಾಗಿ ಕಟ್ಟಿದ್ದೀರಿ. ಅಂತಹ ದರ್ಶನ, ಒಂದು ಮಹಾದ್ವಾರದ ದರ್ಶನವನ್ನು ಮಾಡಿದರೆ ಪಾಪಕ್ಷಯ ಎನ್ನುವಂತಹದ್ದು ಆಗ್ತದೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ. ವಿಶೇಷವಾಗಿ ಹೇಳ್ತಾರೆ ಏನಂತ ಕೇಳಿದರೆ, ಮಹಾದ್ವಾರ ಎಲ್ಲಿ ಆರಂಭವಾಗ್ತದೆಯೋ ಅಲ್ಲಿಂದ ದೇವರು ಪ್ರಾರಂಭ ಆಗ್ತಾನೆ ಎಂಬುದಾಗಿ ಹೇಳ್ತಾರೆ. ಮಹಾದ್ವಾರವನ್ನು ದೇವರ ಪಾದ ಎಂಬುದಾಗಿ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಹಾಗಾಗಿ ದೇವರು ಇಲ್ಲಿ ಪ್ರಾರಂಭವಾದರೆ ಅಲ್ಲಿವರೆಗೂ ಉಳ್ಕೊಂಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾವು ಅಲ್ಲಿಂದ ಒಳಗೆ ಬಂದ ಮೇಲೆ ಹುಡುಗರು ಮಾತಾಡುವಾಗ ಹೇಳಿದ್ರು, ನೀರವನ್ನು ನಡೆಯಬಾರದು, ಜಗಳವನ್ನು ಮಾಡಿಕೊಳ್ಳಬಾರದು, ಬೇರೆಯವರಿಗೆ ತೊಂದರೆಯನ್ನು ಬಯಸಬಾರದು ಎಂಬುದಾಗಿ ಎಲ್ಲ ಹೇಳಿದರು. ಈ ಕಾರಣವನ್ನು ಇಟ್ಟುಕೊಂಡು ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು, ಈ ಕ್ಷೇತ್ರಕ್ಕೆ ಬಂದ ಮೇಲೆ ಅಥವಾ ಆ ದ್ವಾರದ ಒಳಗೆ ಬಂದ ಮೇಲೆ ನಾವೆಲ್ಲ ಮಾಡಬೇಕಾಗಿರುವಂಥದ್ದು ಸತ್ ಚಿಂತನೆಯನ್ನು ಮಾಡಬೇಕು, ಸದಾಚಾರದ ಚಿಂತನೆಯನ್ನು ಮಾಡಬೇಕು, ಬೇರೆಯವರಿಗೆ ಒಳ್ಳೆಯದನ್ನು ಬಯಸಬೇಕು. ನಾವು ವಿಶೇಷವಾಗಿ ನಾವು ಮಾಡ್ತೇವೆ, ದೇವರ ಹತ್ರ ಬಂದು ನಿಂತ್ಕೊಂಡು ಎಲ್ಲರೂ ಕೇಳುವಂಥದ್ದು ಏನು ಅಂತ ಹೇಳಿದ್ರೆ, ದೇವರೇ ನನಗೆ ಎಣೆ ಎನ್ನುವಂಥದ್ದು ಬಾವಿಗೆ ಸಮಾನವಾಗಿರುವಂಥದ್ದು, ದೇವಸ್ಥಾನ ಎನ್ನುವಂಥದ್ದು ಸಮುದ್ರಕ್ಕೆ ಸಮಾನವಾದಂಥದ್ದು. ಯಾಕೆ ಅಂತ ಕೇಳಿದರೆ, ನಾವು ಮನೆಯಲ್ಲಿ ಮಾಡುವಂಥ ಪೂಜಾ ಕೈಂಕರ್ಯಗಳಿರ್ಬೋದು, ನಾಮಸ್ಮರಣೆ ಇರ್ಬೋದು, ಇವೆಲ್ಲ ಒಂದು ಸೀಮಿತವಾಗಿ ಇರ್ತದೆ. ಆದರೆ ದೇವಸ್ಥಾನಗಳಲ್ಲಿ ಹಾಗಲ್ಲ, ಇಲ್ಲಿ ವಿಶಾಲವಾಗಿ ಮಾಡ್ತಾರೆ, ವಿಶದವಾಗಿ ಮಾಡ್ತಾರೆ. ಪ್ರತಿನಿತ್ಯದಲ್ಲಿ ಹಲವಾರು ಪೂಜೆ ಪುನಸ್ಕಾರಗಳು, ಹೋಮ ಹವನಗಳೆಲ್ಲ ನಡೀತಾ ಇರ್ತವೆ. ವಿಶೇಷವಾಗಿ ಅಭಿಷೇಕಾದಿಗಳೆಲ್ಲ ನಡೀತಾ ಇರುವುದರಿಂದ ಅಲ್ಲಿ ಸಾನ್ನಿಧ್ಯ ಎನ್ನುವಂಥದ್ದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಒಂದು ಶಕ್ತಿಯ ಸಂಚಯ ಎನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಆಗಿರ್ತದೆ. ಆದರೆ ನಮ್ಮ ಮನೆಯಲ್ಲಾದರೆ ಶಕ್ತಿ ಸಂಚಯನ ಎನ್ನುವಂಥದ್ದು ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಹೇಗೆ ಅಂತ ಕೇಳಿದರೆ, ಬಾವಿಯಲ್ಲಿ ಎಷ್ಟೊಂದು ಪ್ರಮಾಣದಲ್ಲಿ ನೀರಿರ್ತದೆ, ಒಂದು 2 ತಾಸು ಪಂಪನ್ನು ಹಾಕಿ ಖಾಲಿ ಮಾಡಿದರೆ ಖಾಲಿಯಾಗಿ ಬಿಡ್ಬೋದು ಅಲ್ವಾ. ಆದರೆ ಸಮುದ್ರಕ್ಕೆ ನೀವು ಇಡೀ ದಿವಸ ಪಂಪ್ ಹಚ್ಚಿದ್ರು ಖಾಲಿ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಆಗೋದಿಲ್ಲ. ಅದೇ ರೀತಿಯಾಗಿ ದೇವಸ್ಥಾನದಲ್ಲಿ ಸಂಚಯನ ಆಗುವಂಥ ಶಕ್ತಿ ಎನ್ನುವಂಥದ್ದು ಆ ಪ್ರಮಾಣದಲ್ಲಿ ಇರ್ತದೆ ಎನ್ನುವಂಥದ್ದು ಹೇಳ್ತಾರೆ. ಶ್ರದ್ಧಾದಿಗಳಿಗೆ, ಭಕ್ತಾದಿಗಳಿಗೆ ಪ್ರಥಮವಾದ ನಮಸ್ಕಾರ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ, ಸಂಪತ್ತಿದ್ದಲ್ಲಿ ಎಲ್ಲವನ್ನೂ ಮಾಡಲಿಕ್ಕಾಗುವುದಿಲ್ಲ. ಅದಕ್ಕೆ ಶಾರೀರಿಕವಾಗಿರ್ತಕ್ಕಂತಹ ಶ್ರಮ, ಮಾನಸಿಕವಾಗಿರ್ತಕ್ಕಂತಹ ಸಿದ್ಧತೆಗಳು ಬಹಳ ಅವಶ್ಯ ಇರ್ತದೆ. ಆ ರೀತಿಯಲ್ಲಿ ನಾವು ಎಲ್ಲ ನಮ್ಮ ಶ್ರಮಗಳನ್ನು, ನಮ್ಮ ಮಾನಸಿಕವಾಗಿರ್ತಕ್ಕಂತಹ ಆ ಬಲಗಳನ್ನು ಒಟ್ಟುಗೂಡಿಸಿದಾಗ ನಮಗೆ ಗುರುವಿನ ಅನುಗ್ರಹ ಹೇಳ್ತಕ್ಕಂತಹ, ದೈವಾನುಗ್ರಹ ಹೇಳ್ತಕ್ಕಂತಹ ವಿಶೇಷವಾಗಿರ್ತ ಇಲ್ಲಿಂದ ದಿಬ್ಬಣಗಲ್ವರೆಗೆ ಎಲ್ಲಿವರೆಗೆ ಆ ಮಹಾದ್ವಾರ ಉಂಟು ಅಲ್ಲಿವರೆಗೂ ಸಹಿತವಾಗಿ ಭಗವಂತನ ಒಂದು ಕ್ಷೇತ್ರ ಅಂತ ಅನಿಸ್ಕೊಳ್ತದೆ. ಹಾಗಾಗಿ ಆ ದ್ವಾರ ಹೇಳತಕ್ಕಂತಹ ಸಂಕಲ್ಪ, ಆ ದ್ವಾರವನ್ನು ದಾಟಿದ ನಂತರದಲ್ಲಿ ಯಾವುದೇ ದುಷ್ಕೃತ್ಯಗಳನ್ನ, ದುಷ್ಕರ್ಮಗಳನ್ನು ಮಾಡಬಾರ. ಆ ದ್ವಾರದ ನಂತರದಲ್ಲಿ ಯಾವುದೇ ಅನೃತ್ಯಗಳನ್ನು ಹೇಳಬಾರ. ಸದಾಕಾಲಕ್ಕೂ ಸಜ್ಜನಿಕೆಯಿಂದ ಇರಬೇಕು ಹೇಳ್ತಕ್ಕಂತಹ ಸಂಕಲ್ಪ ಅದು. ಹಾಗಾಗಿ ಇವೆಲ್ಲ ಗ್ರಾಮಸ್ಥರು, ನಾನು ಸಹ ಬಂದು ನಾವೆಲ್ಲರೂ ಸಹಿತವಾಗಿ ಅದೇ ರೀತಿಯ ಒಂದು ಭಗವಂತನ ಸೂಚಿಸತಕ್ಕಂತಹ ಧರ್ಮದ ದಾರಿಯಲ್ಲಿ ನಡೆದು ಮತ್ತು ವಿಶೇಷವಾಗಿರ್ತಕ್ಕಂತಹ ದೇವತಾರಾಧನೆ, ಹಾಗೆ ಶ್ರದ್ಧಾಳುಗಳಿಗೆ ಮುಂದಿನ ಒಂದು ಭಾಗ ಮಹಾದ್ವಾರದ ಲೋಕಾರ್ಪಣೆ ಆಗಿರುತ್ತೆ. ಪ್ರಾಯಶಃ ನಮ್ಮ ಖುಷಿ ಅದು. ನ್ಯಾಷನಲ್ ಹೈವೇಯಿಂದ ಬರುವಾಗ ಕಾಣುವಂಥ ಒಂದು ಗೋಪುರ ಅದು. ಅಲ್ಲಿಂದ ಒಳಗೆ ಬರುವಾಗ ನಾವು ಚೆನ್ನಕೇಶವನ ನೆನಪು ಮಾಡಿಕೊಂಡೇ ಸ್ಮರಿಸಿಕೊಂಡು ಹೊರಗೆ ಬರಬೇಕು. 2 ಕಿಲೋಮೀಟರ್ ಅದು
ಯಾವಾಗ ಇದೆಲ್ಲ ಯಾವಾಗ ಯಾವ ಮಹಾದ್ವಾರಗಳು ಆ ವಿಷಯವಾಗಿ ಬರ್ತಾರೆ ಅದನ್ನು ನಾವು ಗಮನಿಸ್ಕೊಳ್ಬೇಕು. ತಾಯಿ ತುಂಬ ಖುಷಿ ಪಟ್ಟೆವು ಅಂತ ಇಲ್ಲಿಂದ 2 ಕಿಲೋಮೀಟರ್ ಹೋಗಿ ಅಲ್ಲಿಂದ ಮತ್ತೆ 2 ಕಿಲೋಮೀಟರ್ ಬಂದರು. ಎಲ್ಲರೂ ನಡ್ಕೊಂಡು ಹೋಗಿದ್ದಾರೆ. ತಾಯಂದಿರು ಈ ಕುಂಭವನ್ನು ಹಿಡ್ಕೊಂಡು ಬಂದಿದ್ದರು. ಅವರಿಗೆಲ್ಲರಿಗೂ ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದೆ ಅಂತ ಹೇಳಿ ನಾನು ಬಯಸ್ತೇನೆ. ಎಲ್ಲರಿಗೂ ಗೊತ್ತು, ಪ್ರತಿಯೊಂದು ದೇವಾಲಯದಲ್ಲೂ ಆಚಾರ, ವಿಚಾರ, ರೀತಿ, ರಿವಾಜು ಮತ್ತು ಪದ್ಧತಿ ಇದು ಗಟ್ಟಿಯಾಗಿರ್ಬೇಕು. ನಾವೆಲ್ಲರಿಗೂ ಮಾತಾಡ್ತೇವೆ, ಎಲ್ಲರೂ ಕೂಡಿಸಿ ಯೋಜನೆ ಮಾಡುವಂತಿಲ್ಲ. ಹಂಗಲ್ಲ, ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆಯಾಗಿ ಆಚಾರಗಳಿವೆ, ರೀತಿಗಳಿವೆ, ರೀತಿ ರಿವಾಜುಗಳೆಲ್ಲ ಇವೆ. ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಅಂತ ಹೇಳುವಂತಹದ್ದೇ ಶ್ರೀ ಗುರುಗಳ ಒಂದು ಕರ್ತವ್ಯ, ಗುರುಗಳ ಆಶೀರ್ವಾದ ಅದು ಮತ್ತು ದೇವರ ಆಶೀರ್ವಾದ. ಆದ್ದರಿಂದ ಇದನ್ನು ಮಾಡಲಿಕ್ಕೆ ಏನು ಬೇಕು ನಮಗೆ ಅಂತ ಹೇಳಿದ್ರೆ ಸಂಸ್ಕಾರ ಬೇಕು. ಆದ್ದರಿಂದ ದೇವಾಲಯಗಳು ಸಂಸ್ಕಾರವನ್ನು ಬೆಳೆಸುವ ಕೇಂದ್ರವಾಗಬೇಕು ಅನ್ನುವಂಥ